ನಮಸ್ತೆ ಕರ್ನಾಟಕ, ಹೇಗಿದ್ದೀರಿ? ನಾನು ನಿಮ್ಮ ಮಗನಂದರಾವ್, ಫೌಂಡರ್ ಆ್ಯಂಡ್ ಡೈರೆಕ್ಟರ್ ಆಫ್ ಇಲಾನಿ. ಇವತ್ತು ನಿಮ್ಮ ಮುಂದೆ ಒಂದು ವಿಶೇಷ ಶೀರ್ಷಿಕೆಯಲ್ಲಿ ಬಂದಿದ್ದೇನೆ. ಅದೇನಪ್ಪ ಅಂತ ಕೇಳಿದರೆ, ಹೌ ಟು ರೈಟ್ ಎ ಗುಡ್ ಆನ್ಸರ್ ಇನ್ ಮೇನ್ಸ್. ನಿಮಗೆ ಒಂದು ಟಾಪಿಕ್ಕಿನ ಎಕ್ಸಾಂಪಲ್ ಜೊತೆಗೆ ಬಂದಿದ್ದೇನೆ. ಆ ಟಾಪಿಕ್ ಯಾವುದು ಅಂತ ಕೇಳಿದರೆ, GS3 ಬರ್ತಕ್ಕಂಥ ಲ್ಯಾಂಡ್ ರಿಫಾರ್ಮ್. ಈಗ ಒಂದು ಸಬ್ಜೆಕ್ಟ್ ಅಂತ ತಗೊಳ್ಳಿ, ಅದರಲ್ಲಿ ನೀವು ಆನ್ಸರ್ ರೈಟಿಂಗ್ ಮಾಡಬೇಕಾದ್ರೆ ಇಂಟ್ರಡಕ್ಷನ್ ಅಥವಾ ಬಾಡಿ ಅಥವಾ ಕನ್ಕ್ಲೂಷನ್ ಅಂತ ವೆರೈಟಿ ಇರ್ತದೆ. ಈಗ ಇಂಟ್ರಡಕ್ಷನಲ್ಲಿ ಲ್ಯಾಂಡ್ ರಿಫಾರ್ಮ್ ಅಂತ ಬಂದಾಗ ಯಾವ ಥರ ನೀವು ಇಂಟ್ರಡಕ್ಷನ್ ಬರೀಬೋದು? ಇದೀಗೆ ಪ್ರೋಸೆಸ್ ಆಫ್ ಪ್ರೊಪಗಂಡಾ ಟು ರಿಸಾಲ್ವ್ ದ ಲ್ಯಾಂಡ್ ಡಿಸ್ಪ್ಯೂಟ್ ಫ್ರಮ್ ದಿ ಸ್ಟೇಟ್ ಗೌರ್ಮೆಂಟ್ ಟು ದಿ ನೀಡ್ ಆಫ್ ಪೀಪಲ್. ಇದು ಒಂದು ಡೆಫಿನೇಷನ್ ಆಫ್ ದ ಲ್ಯಾಂಡ್ ರಿಫಾರ್ಮ್. ಮತ್ತು ವಿನೋಬಾ ಭಾವೆ ಅವರು ಫಾದರ್ ಆಫ್ ದಿ ಲ್ಯಾಂಡ್ ರಿಫಾರ್ಮ್ ಅಂತ ಕರೆದಿದ್ದಾರೆ. ಅವರು ರೀಸ್ಟ್ರಕ್ಚರನ್ನು ಮಾಡಿದ್ರು. ಆರ್ಗನೈಸ್ ಆಫ್ ಕಲೆಕ್ಷನ್ ಆಫ್ ಆಲ್ ದಿ ಲ್ಯಾಂಡ್ ಆ್ಯಂಡ್ ಗಿವಿಂಗ್ ಡಿಸ್ಟ್ರಿಬ್ಯೂಷನ್ಸ್ ಫಾರ್ ನೀಡಿ ಪೀಪಲ್ ಅಂತ ಮಾಡಿದ್ರು. ಫಸ್ಟ್ ಆಫ್ ಆಲ್ ಲ್ಯಾಂಡ್ ರಿಫಾರ್ಮ್ ಎವಲ್ಯೂಷನನ್ನು ನೋಡಿದಾಗ ಒಂದು 4 ಪಿಲ್ಲರ್ ಬರ್ತದೆ. ಒಂದು ಜಮೀನ್ದಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್ ಮತ್ತು ರೈತವಾರಿ ಸಿಸ್ಟಮ್ ಅಂತ ಬರ್ತದೆ. ಅದಾದ ಮೇಲೆ ಬರ್ತಕ್ಕಂಥದ್ದು ಉಳುವವನೇ ಹೊಲಗೊಡೆಯ. ಈಗ ನೀವು ನೋಡಿ, ಜಮೀನ್ದಾರಿ ಸಿಸ್ಟಮ್ ಅಂತ ಬಂದಿದೆ. ಜಮೀನ್ದಾರಿ ಸಿಸ್ಟಮ್ ಅಂದರೆ ದ ಫಾದರ್ ಆಫ್ ಜಮೀನ್ದಾರಿ ಸಿಸ್ಟಮ್ ಯಾರು ಅಂತ ಕೇಳಿದರೆ ನಿಮಗೆ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಬರ್ತದೆ. ಲಾರ್ಡ್ ಕಾರ್ನ್ವಾಲಿಸ್ ಏನು ಮಾಡಿದ್ರು, ಜಮೀನ್ದಾರರು ರೈತರ ಒಂದು ಭೂಮಿಯನ್ನು ಅವರೇ ನೋಡಿಕೊಳ್ಬೇಕು ಒಂದಿಷ್ಟು ಪ್ರಮಾಣದಲ್ಲಿ, ಮತ್ತು ಇಂತಿಷ್ಟು ಪ್ರಮಾಣದಲ್ಲಿ ಅವರು ಬ್ರಿಟಿಷರಿಗೆ ಒಂದು ಕಪ್ಪ ಕೊಡಬೇಕು ಅಂತ ಹೇಳಿದರು. ಆದಾಗ ನಂತರ ಸ್ವಲ್ಪ ಪ್ರಮಾಣದಲ್ಲಿ ಜಮೀನ್ದಾರರು ಇಟ್ಕೊಳ್ತಾರೆ. ರೈತರಿಗೆ ಯಾವುದೇ ರೀತಿಯ ಒಂದು ಅವರ ಕಷ್ಟಕ್ಕೆ ಯಾವುದೇ ರೀತಿಯ ಒಂದು ಬೆಳವಣಿಗೆ ಇಲ್ಲದಾಗಿತ್ತು. ಅದಾದ ಮೇಲೆ ನಿಮಗೆ ರೈತವಾರಿ ಸಿಸ್ಟಮ್ ಅಂತ ಬಂತು. ಈ ರೈತವಾರಿ ಸಿಸ್ಟಮಲ್ಲಿ ನಿಮಗೆ ಜಮೀನ್ದಾರರು ಅಬಾಲಿಷನ್ ಆದರು. ಇಂಟರ್ಮೀಡಿಯೇಟರ್ ಏನಿದ್ರು ಜಮೀನ್ದಾರರು, ಬ್ರಿಟಿಷರಿಗೂ ಮತ್ತು ರೈತರಿಗೂ, ಅವರು ಆಚೆ ಬಂದರು. ಅದಾದ ನಂತರ ಆ ಜಮೀನ್ದಾರಿ ಸಿಸ್ಟಮ್ ಆಚೆ ಬಂದ ಕಾರಣಕ್ಕೆ ರೈತರಿಗೆ ಡೈರೆಕ್ಟ್ ನೀವೇ ನಮಗೆ ರೆವಿನ್ಯೂವನ್ನು ಕೊಡಿ ಅಂತ ಹೇಳಿ ಒಂದಿಷ್ಟು ಕ್ಯಾಪನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ಮಾಡಿದ್ರು. ಬಟ್ ಅಲ್ಲಿ ಒಂದು ಚಾಲೆಂಜ್ ಇತ್ತು. ಏನು ಅಂದರೆ, ಯಾವುದೇ ಒಂದು ಕೆಲಾಮಿಟಿಕಲ್ ಎಕ್ಸ್ಚೇಂಜ್ ಆಗಲಿ, ಹೆವಿ ರೈನ್ಫಾಲ್, ಫ್ಲಡ್ ಅಥವಾ ಮಾನ್ಸೂನ್ ಎರಾಡಿಕೇಷನ್, ರೈನೇ ಇಲ್ಲದಂಥ ಹಿಂಗನ್ನು ಕೂಡ ಅದನ್ನು ಕೊಡಬೇಕಾಗಿತ್ತು. ರೆವಿನ್ಯೂ ಜನರೇಷನನ್ನು ಕೊಡಬೇಕಾಗಿತ್ತು. ಹಿಂದಿನ ಕಾಲದಲ್ಲಿ ಮನಿ ಅಥವಾ ಮಾನಿಟರಿ ಅಲ್ಲದಾಗಿರ್ಬೋದು, ಆದರೆ ಬೆಲೆಯನ್ನು ಕೊಡಬೇಕಾಗಿತ್ತು. ಹಾಗಾಗಿ ಅದು ಕಷ್ಟ ಆಗ್ತಿತ್ತು. ಅದಾದ ಮೇಲೆ ವಿಲಿಯಂ ಬೆಂಟಿಂಗ್ ಅಂತ ಬಂದರು. ಅವರು ಮಹಲ್ವಾರಿ ಸಿಸ್ಟಮನ್ನು ಫೌಂಡ್ ಮಾಡಿದ್ರು. ಮತ್ತು ಆ ಮಹಲ್ವಾರಿ ಸಿಸ್ಟಮಲ್ಲಿ ಈ ಒಂದು ಕ್ಯಾಪ್ ಮಾಡಿದ್ರು. ಅಂದರೆ ರೈಲ್ವೆ ಏನು ರೈತರು ಬೆಳೀತಾರೆ, ಆ ರೈತರು ಬೆಳೆದಾಗ ಎಷ್ಟು ಪ್ರಮಾಣದಲ್ಲಿ ಅವರು ಬೆಳೆದಿದ್ದಾರೆ ಅಷ್ಟು ಪ್ರಮಾಣದಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂತ ಥಾಮಸ್ ಮಂದ್ರು ಹೇಳಿದರು. ಅದರಲ್ಲಿ ಲೂಪೋಲ್ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ಬೇಸಿಗೆಯಲ್ಲಿ ಬೆಳೆ ಇಲ್ಲದೇ ಇದ್ದಲ್ಲಿ ಯಾವುದೇ ರೀತಿಯಲ್ಲಿ ಅವ್ರಿಗೆ ಒತ್ತಾಯ ಮಾಡೋದಾಗಲಿ ಇರಲಿಲ್ಲ. ಸೊ ಈಗಾದ ಮೇಲೆ 1971 ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಒಂದು ಉಳುವವನೇ ಹೊಲಗೊಡೆಯ ಅನ್ನುವ ಸ್ಕೀಮನ್ನು ತಂದರು. ಅದರಲ್ಲಿ ಒಂದು ಲ್ಯಾಂಡ್ ಸೀಲಿಂಗ್ ಅಂತ ಮಾಡಿದ್ರು. ಲ್ಯಾಂಡ್ ಸೀಲಿಂಗ್ ಅಂದರೆ ಆ ಒಂದು ಲ್ಯಾಂಡ್, ಈಗ ಯಾರು ಹೊಲವನ್ನು ಓನರ್ ಆಗಿರ್ತಾರೆ ಅವ್ರಿಗೊಂದು ಕ್ಯಾಪ್ ಮಾಡಿದ್ರು. ಇಂತಿಷ್ಟೇ ಪ್ರಮಾಣದಲ್ಲಿ ಲ್ಯಾಂಡನ್ನು ಹೊಂದಿರಬೇಕು ಅಂತ. ಆ ಲ್ಯಾಂಡ್ ಯಾವ ಥರ ಇರ್ತದೆ? 18 acres ಆಫ್ ದಿ ಇರಿಗೇಟೆಡ್ ಲ್ಯಾಂಡ್ ಆಗಿರ್ಬೋದು, 54 acres ಆಫ್ ದಿ ಲ್ಯಾಂಡ್ ಫಾರೆಸ್ಟ್ ಲ್ಯಾಂಡ್ ಅಥವಾ ಡ್ರೈ ಲ್ಯಾಂಡ್ ಆಗಿರ್ಬೋದು. ಅದನ್ನು ಹೊಂದಿದ್ದಲ್ಲಿ ಅವರು ಅದಕ್ಕಿಂತ ಜಾಸ್ತಿ ಹೊಂದಿದ್ರೆ ಅದನ್ನು ಯಾರು ಉಳುತ್ತಾರೆ ಭೂಮಿಯನ್ನು ಅವರಿಗೆ ಕೊಡಬೇಕು ಅಂತ ಮಾಡಿದ್ರು. ಇದರಿಂದ ಏನಾಗಿ ಬೆನಿಫಿಟ್ ಆಯಿತು. ಸೊ ವಸುದೈವ ಕುಟುಂಬಕಂ ಅಥವಾ ಒಂದು ಸರ್ವ ಉದಯ ಒಂದು ಇನಿಷಿಯೇಟಿವ್ ಆಯಿತು. ಇದನ್ನು ನೀವು ಮೇನ್ಸಲ್ಲಿ ಬರೀಬೋದು. ಮತ್ತು ವಿನೋಬಾ ಭಾವೆ ಅವರ ಕಾಂಟ್ರಿಬ್ಯೂಷನನ್ನು ಇಂಟ್ರಡಕ್ಷನಲ್ಲಿ ಕೂಡ ಬರೀಬೋದು. ಈಗ ಕಾಂಪೊನೆಂಟ್ ಆಫ್ ದ ಲ್ಯಾಂಡ್ ರಿಫಾರ್ಮ್ ಅಂತ ಕೇಳಿದಾಗ ಇದು ಕೀ ಪಿಲ್ಲರ್ ಆಗಿರ್ತದೆ. ಒಂದನೇದು ಟೆನೆನ್ಸಿ ರಿಫಾರ್ಮ್, ಅಂದರೆ ಒಂದು ಲ್ಯಾಂಡ್ ಅಂತ ಬಂದಾಗ ಓನರ್ಶಿಪ್ ಮತ್ತು ಟೆನೆನ್ಸಿ ಅಂತ ಇರ್ತಾರಲ್ಲ, ಟೆನೆನ್ಸಿ ಯಾವ ರೀತಿ ಅವರು ತಗೊಳ್ಬೇಕು ಅನ್ನೋದ್ರ ಬಗ್ಗೆ. ಎರಡನೇದು ಅಬಾಲಿಷನ್ ಆಫ್ ದ ಇಂಟರ್ಮೀಡಿಯೇಟರ್ಸ್, ಮಧ್ಯವರ್ತಿಗಳು ಇರಬಾರದು ಅನ್ನೋದು. ಮೂರನೇದು ಆ ಲ್ಯಾಂಡ್ಗೆ ಸೀಲಿಂಗ್ ಕ್ಯಾಪ್ ಹಾಕಿರ್ತಾರೆ. ಅಂದರೆ ಈಗ ನಾನು ಹೇಳಿದಂತೆ 18 acres ಆಫ್ ಇರಿಗೇಟೆಡ್ ಲ್ಯಾಂಡ್, 54 acres ಆಫ್ ಡ್ರೈ ಲ್ಯಾಂಡ್ ಇರಬೇಕು ಅಂತ ಏನು ಸೀಲಿಂಗ್ ಹಾಕಿದ್ರು, ಆ ಪ್ರಮಾಣಕ್ಕಿಂತ ಜಾಸ್ತಿ ಇದ್ದಲ್ಲಿ ಅದನ್ನು ಕೊಡಬೇಕು ಅನ್ನೋದು.
ನಾಲ್ಕನೇದು ನಿಮಗೆ ಲ್ಯಾಂಡ್ ರೆಕಾರ್ಡ್, ಅದರಲ್ಲಿ ಟ್ರಾನ್ಸ್ಪರೆನ್ಸಿಯನ್ನು ತಂದು. ಈಗ ಚಾಲೆಂಜಸ್ ನೋಡಿ, ಚಾಲೆಂಜಸ್ ನೋಡಿದಾಗ ನಿಮಗೆ ಎಷ್ಟೋ ಕಡೆ ಲ್ಯಾಂಡ್ ರೆಕಾರ್ಡ್ ಸಿಗೋದಿಲ್ಲ, ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ, ಇಂಟರ್ಮೀಡಿಯೇಟ್ ಇರುತ್ತೆ, ಪೊಲಿಟಿಕಲ್ ಇಲ್ನೆಸ್ ಇರ್ತದೆ, ಅಥವಾ ಪೊಲಿಟಿಕಲ್ ಮೋಟಿವೇಶನ್ ಇರ್ತದೆ, ಯಾರಿಗೆ ಸಿಗಬೇಕೋ ಅವರಿಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರೋದಿಲ್ಲ, ಎಷ್ಟೋ ಎಕರೆ ಲ್ಯಾಂಡ್ಗೆ ಅವರಿಗೆ ಹಕ್ಕುಚ್ಯುತಿ ಏನು ಒಂದು ರೈಟ್ಸ್ ಅಂತ ಹೇಳ್ತಾರೆ, ಪ್ರಾಪರ್ಟಿ ರೈಟ್ಸ್, ಅದು ಇರೋದಿಲ್ಲ. ಸೊ ಈ ನಿಟ್ಟಿನಲ್ಲಿ ನೋಡಿದಾಗ ಎಷ್ಟೊಂದು ಚಾಲೆಂಜಸ್ ಇದೆ. ಅದಕ್ಕೆ ಒಂದು ಕಮಿಟಿ ರಿಫಾರ್ಮ್ ಮಾಡಿದ್ರು. ಆ ಕಮಿಟಿ ನೇಮ್ ಏನಪ್ಪ ಅಂತಂದರೆ ಬಂಡೋಪಾಧ್ಯಾಯ ಕಮಿಟಿ. ಇದರಲ್ಲಿ ಲ್ಯಾಂಡ್ ರಿಫಾರ್ಮನ್ನು ಟ್ರಾನ್ಸ್ಪರೆನ್ಸಿ ಆಗಿ ಮಾಡಬೇಕು, ಆ ಟ್ರಾನ್ಸ್ಪರೆನ್ಸಿ ಮತ್ತು ಸೋಷಿಯಲ್ ಆಡಿಟ್ ಮತ್ತು ಅಕೌಂಟಬಿಲಿಟಿಯನ್ನು ತರಬೇಕು ಅಂತ ಮಾಡಿದ್ರು. ನೀವು ಸೆಕೆಂಡ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ ಕಮಿಷನನ್ನು ನೋಡಿದ್ರೆ ಅದರಲ್ಲಿ ಕೂಡ ಈ ಟೆಕ್ನಾಲಜಿ ಅಥವಾ ಏನು ಉಪಯೋಗವನ್ನು ತಂದಿದ್ದಾರೆ. ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಮಿಸ್ಟರ್ ರಾಜೇಂದ್ರ ಕುಮಾರ್ ಕಟಾರಿಯಾ ಅವರು ಒಬ್ಬರು IAS ಆಫೀಸರ್, ಈಗ ಪ್ರಿನ್ಸಿಪಾಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿದ್ದಾರೆ. ಅವರು ಒಂದು ಸ್ಕೀಮ್ ಇಂಪ್ಲಿಮೆಂಟೇಷನ್ ಮಾಡಿದ್ರು. ಒಂದು ಭೂಮಿ ಸ್ಕೀಮ್ ಅಂತ ಒಂದು ಮೊಬೈಲ್ ಆ್ಯಪ್ ಮತ್ತು ಭೂ ಸಿಂಚನ ಅಂತ, ಭೂಚೇತನ ಅಂತ, ಈ 3 ಸ್ಕೀಮನ್ನು ತಂದರು. ಇದರಲ್ಲಿ ನಿಮಗೆ ಆಯಾ ಲ್ಯಾಂಡ್ ಯಾರ ಹೆಸರಲ್ಲಿಗೆ, ಯಾರು ಅದಕ್ಕೆ ಓನರು, ಎಷ್ಟು ಎಕರೆ ಇದೆ, ಎಷ್ಟು ಫಾರೆಸ್ಟ್ ಲ್ಯಾಂಡ್ ಇದೆ, ಅಕ್ಕಪಕ್ಕ ಯಾವ ಲ್ಯಾಂಡ್ ಇದೆ, ಎಲ್ಲವೂ ನಿಮಗೆ ಒಂದೇ ಒಂದು ಆ್ಯಪ್ ಥ್ರೂ ನಿಮಗೆ ಗೊತ್ತಾಗುತ್ತೆ. ಇದರಿಂದ ಆ ಲ್ಯಾಂಡಿಗೆ ಬೇಕಾದಂಥ ಡ್ರಾಯಿಂಗ್ಸ್ ಆಗಿರ್ಬೋದು, ಅಥವಾ ಅದಕ್ಕೆ ರೆಕಾರ್ಡ್ಸ್ ಏನಿತ್ತು ಅದನ್ನು, ಖಾತಾ ಪತ್ರಗಳು, ಅದೆಲ್ಲ ಈಸಿಯಾಗಿ ಸಿಗ್ತಾ ಬಂತು. ಇದರಿಂದ ಜನಕ್ಕೆ ಇಂಟರ್ಮೀಡಿಯೇಟರ್ಸ್ ಏನಿರ್ತದೆ ಅದರ ಅಬಾಲಿಷನ್ ಆಯಿತು. ಸೊ ಇದನ್ನು ನೀವು ಬಾಡಿ ಅಥವಾ ಯಾವುದಾದ್ರೂ ಒಂದು ಫ್ಯಾಕ್ಟ್ನಲ್ಲಿ ಬರೀಬೋದು. ಗೌರ್ಮೆಂಟ್ ಸ್ಕೀಮ್ ಅಂತ ಕೇಳೋದಾದರೆ ಭೂಮಿ ಸ್ಕೀಮ್ ಮತ್ತು ಭೂ ಚೇತನ ಸ್ಕೀಮ್ ಅಂತ. ಸೊ ಅದನ್ನು ನೀವು ಬರೀಬೋದು. ಈಗ ಸೊಲ್ಯೂಷನ್ ಯಾವ ಥರ ಬರೀಬೋದು? ಒಂದು ಡಿಜಿಟೈಸ್ ಆಗಬೇಕು, ಟ್ರಾನ್ಸ್ಪರೆನ್ಸಿ ಇರಬೇಕು, ಪೊಲಿಟಿಕಲ್ ವಿಲ್ನೆಸ್ ಇರಬೇಕು ಹೊರತು ಇಲ್ನೆಸ್ ಇರಬಾರ್ದು, ಅಥವಾ ಈ ಪೊಲಿಟಿಕಲ್ ಇಂಟರ್ಫಿಯರ್ ಇರಬಾರ್ದು, ಯಾವುದೇ ರೀತಿಯ ಇಂಟರ್ಮೀಡಿಯೇಟರ್ಸ್ ಬರಬಾರ್ದು. ಹಾಗೂ ಒಂದು ಸ್ಟೇಟಲ್ಲಿ ಹೈ ಲ್ಯಾಂಡ್ ಕೆಪಾಸಿಟಿ ಇರೋದು ಯಾವುದು? ನಾಗಾಲ್ಯಾಂಡ್. ಈಗ ಲೋಯೆಸ್ಟ್ ಕೆಪಾಸಿಟಿ ಲ್ಯಾಂಡ್ ಕೆಪಾಸಿಟಿ ಇರೋದು ಯಾವುದು ಅಂತ ನೋಡೋದಾದರೆ ಅದು ಬಿಹಾರ. ಈಗ ಒಂದು ಸ್ಟ್ಯಾಟಿಸ್ಟಿಕ್ ರಿಪೋರ್ಟ್ ಪ್ರಕಾರ 85% ಆಫ್ ದ ಮೆನ್ ಪಾಪ್ಯುಲೇಷನ್ ಏನಿದೆ ಅವರು ಲ್ಯಾಂಡ್ ಓನರ್ಸ್ ಆಗಿರ್ತಾರೆ. ಅದೇ ನೀವು ವುಮೆನ್ ಲ್ಯಾಂಡ್ ಹೋಲ್ಡರ್ಸ್ ಕೆಪಾಸಿಟಿ ಕೇವಲ 15% ಇದೆ. ಇಟ್ ಈಸ್ ವೆರಿ ಅಲರಾಮಿಂಗ್. ವಸುದೈವ ಕುಟುಂಬಕಂ ಆಗಲಿ ಒನ್ ಸೊಸೈಟಿ ಅಥವಾ ಒನ್ ಫ್ಯಾಮಿಲಿಗೆ ಇದು ತದ್ವಿರುದ್ಧ ಆಗಿದೆ. ಮತ್ತು ನೀವು ಟ್ರಾನ್ಸ್ಜೆಂಡರ್ ಅಥವಾ LGBTQ ಏನು ಕಮ್ಯುನಿಟಿಗೆ ಅವರು ಕೇವಲ 0.2% ಅಷ್ಟು ಲ್ಯಾಂಡ್ ಹೋಲ್ಡಿಂಗ್ ಕೆಪಾಸಿಟಿಯನ್ನು ಹೊಂದಿದ್ದಾರೆ. ಸೊ ಇದು ಅಲರಾಮಿಂಗ್ ಪೊಸಿಷನ್ ಇರೋದ್ರಿಂದ ವಸುದೈವ ಕುಟುಂಬಕಂ ಆಗಲಿ ಅಥವಾ ಸರ್ವ ಉದಯ ಆಗಬೇಕು ಅಂತಂದರೆ ಎಲ್ಲರನ್ನೂ ಒಟ್ಟಿಗೆ ಒಂದೇ ಸಮನಾಗಿ ನೋಡಬೇಕು. ಅದೇ ನಮ್ಮ ಸಿಗ್ನಲಿಸಮ್ ಅಂತ ಹೇಳ್ತಾರೆ. ಸೊ ಲ್ಯಾಂಡ್ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿದ್ದು, ಪ್ರಾಪರ್ಟಿ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನಲ್ ರೈಟ್, ಫಂಡಮೆಂಟಲ್ ರೈಟ್ ಅಲ್ಲ. ಇದನ್ನು ನೀವು ಬರೀಬೋದು. ಮತ್ತು ನೀವು ಕನ್ಸಾಲಿಡೇಷನ್, ಅಗ್ರಿಕಲ್ಚರ್ ಲ್ಯಾಂಡ್ ಆಗಿರ್ಬೋದು, ಇಂಡಸ್ಟ್ರಿ ಅಂತ ನೋಡಿದಾಗ ನೀವು ಅಗ್ರಿಕಲ್ಚರ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ನಂಬರ್ 2 ಬರೀಬೋದು. ಮತ್ತು ಇಂಡಸ್ಟ್ರಿ ಅಂತ ಬಂದಾಗ ಪ್ರೊಡಕ್ಷನ್ ಅಂತ ಬರೀಬೋದು, ಸಸ್ಟೈನಬಲ್ ಗೋಲ್ ನಂಬರ್ 12 ಅಂತ ಬರೀಬೋದು. ಇದನ್ನು ನೀವು ಕನ್ಕ್ಲೂಷನನ್ನು ಹಾಕಿ ಲ್ಯಾಂಡ್ ರಿಫಾರ್ಮ್ ಈಗ ಮೇಜರ್ ಇನಿಷಿಯೇಟಿವ್ ಟು ಗೆಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಆಫ್ ಪ್ರಾಪರ್ಟಿ ರೈಟ್ಸ್. ಪ್ರಾಪರ್ಟಿ ಡಿಸ್ಪ್ಯೂಟ್ ಕೇಸ್ ನೋಡಿದಾಗ ಅಪ್ರಾಕ್ಸಿಮೇಟ್ಲಿ ನಿಮಗೆ 152,789 ಕೇಸಸ್ ಇದೆ. ಆ್ಯಂಡ್ ಮೋರ್ ದೆನ್ ಕೇಸಸ್ ಇವತ್ತಿಗೂ ಸಾಲ್ವ್ ಆಗ್ತಾ ಇಲ್ಲ. ಒಂದು ಕೇಸ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಲ್ಲಿ ಫೈಲ್ ಆದರೆ ಅದು 3 ಮಂತ್ವರೆಗೂ ಹಿಯರಿಂಗ್ ಆಗುತ್ತೆ. ಅದಾದ ಮೇಲೂ ಕೂಡ ನೀವು ಹೈಯರ್ ಬ್ರಾಂಚ್ಗೆ ಹೋಗ್ಬೋದು. ಈ ಎಲ್ಲ ರೀತಿಯಿಂದ ಲ್ಯಾಂಡ್ ರಿಫಾರ್ಮ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್. ಜನರಲ್ ಸ್ಟಡೀಸ್ 3 ಬರ್ತದೆ. ಆಲ್ಮೋಸ್ಟ್ ನೀವು ಲ್ಯಾಂಡ್ ರಿಫಾರ್ಮ್ ಅಥವಾ ಇನ್ಕ್ಲೂಸಿವ್ ಗ್ರೋತ್ ಯಾವುದಾದ್ರೂ ಒಂದರಲ್ಲಿ ಒಂದು ಕ್ವಶನನ್ನು ಪ್ರತಿ ವರ್ಷ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಿಕಾಸ್ ಈಗ ಬಂದಿರತಕ್ಕಂಥ ಈ ಟೆಕ್ನಾಲಜಿ ಮತ್ತು ಪಾಲಿಸೀಸ್ ಈ ಒಂದು ಲ್ಯಾಂಡ್ ರಿಫಾರ್ಮ್ ಅನ್ನುವ ಸಬ್ಜೆಕ್ಟಿಗೆ ಬಹಳ ಒತ್ತು ಕೊಟ್ಟಿದೆ. ಸೊ ಇದನ್ನು ನೀವು ಎಕ್ಸಾಮಲ್ಲಿ ಬರ್ಬೋದು. ನಿಮ್ಮ UPSC ಜರ್ನಿ ಅಥವಾ ಮೇನ್ಸ್ ಆನ್ಸರ್ ರೈಟಿಂಗಿಗೆ IAS ಜ್ಞಾನಿ ಯಾವತ್ತೂ ನಿಮ್ಮ ಮುಂದೆ ಇದೆ. ಆ್ಯಂಡ್ ವಿಶ್ ಯು ಆಲ್ ದ ಬೆಸ್ಟ್.